ಮಧ್ಯಾಹ್ನ 3 ಗಂಟೆಗೆ ನನಗೆ ಬೋರ್ಡ್ ಮೀಟಿಂಗ್ ಇದೆ. ಅಷ್ಟರಲ್ಲಿ ನನ್ನ ಅಪಾಯಿಂಟ್ಮೆಂಟ್ ಎಲ್ಲ ಮುಗಿಸ್ಬೇಕು. ಗೌತಮ್ ಕೈಯಲ್ಲಿನ ವಾಚ್ ನೋಡ್ಕೊಳ್ಳುತ್ತಾ ಹೇಳಿದಾಗ ಭಾನು ನಸನಕ್ಕ, 10 ನಿಮಿಷಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಸಮಯ ತಗೊಳ್ಳಲ್ಲ. ಯಾಕಂದರೆ ನನಗೂ ಸಮಯ ಬಹಳ ಅಮೂಲ್ಯವಾದುದು. ಅವನ ನಗುವಿನಲ್ಲಿ ಎದ್ದು ಕಾಣುತ್ತಿದ್ದ ದೃಢತೆ, ಸ್ವಾಭಿಮಾನ ಕಂಡು ಗೌತಮ್ ಕೊಂಚ ಮೆತ್ತಗಾದ. ಬನ್ನಿ, ಪ್ಲೀಸ್ ಕೂತ್ಕೊಳ್ಳಿ. ಇಟ್ಸ್ ಅ ಪ್ರೆಷರ್ ಮೀಟಿಂಗ್ ಯು ಎಂದು ಆದರದಿಂದ ಸ್ವಾಗತಿಸಿದ. ಭಾನು ಹಿಂದೆ ಒಂದೆರಡು ಸಂದರ್ಭಗಳಲ್ಲಿ ಗೌತಮ್ನನ್ನು ನೋಡಿದ್ದ. ಆಗ ಅವನು ಚಿಕ್ಕ ಹುಡುಗನಾಗಿದ್ದರಿಂದ ಗೌತಮ್ ಬಗ್ಗೆ ಹೆಚ್ಚಿಗೆ ಅವನಿಗೇನೂ ತಿಳಿದಿರಲಿಲ್ಲ. ಆದರೆ ಅವನು ಮೊದಲಿನಂತಿರಲಿಲ್ಲ ಎಂದು ಭಾನುವಿನ ಚುರುಕು ಕಣ್ಣು ಗಮನಿಸಿತು. ಹಿಂದಿಗಿಂತ ಸ್ಥೂಲಕಾಯನಾಗಿದ್ದ ಗೌತಮನ ನಡೆನುಡಿಗಳಲ್ಲಿ ಅಧಿಕಾರ, ಟೀಕೆ ತುಂಬಿತ್ತು. ಹಣೆಯ ಇಕ್ಕೆಲದಲ್ಲಿ ನರೆ ಕೂದಲು ಎದ್ದು ಕಾಣ್ತಿತ್ತು. ಭಾನು ವೈದ್ಯನೆಂದು ತಿಳಿದ ಮೇಲೆ ಗೌತಮ್ ಆತ್ಮೀಯತೆಯಿಂದ ಮಾತನಾಡಿಸಿ ಕಾಫಿ ತರಿಸ್ಕೊಟ್ಟು ನಯವಾಗಿ ಕೇಳ್ದ, ನಿಮ್ಮ ಪರಿಚಯ ನನಗಾಗಲಿಲ್ಲ. ನನ್ನಿಂದ ನಿಮ್ಗೇನಾಗಬೇಕಿತ್ತು? ನಾನು ಯಾರು ಅಂತ ಖಂಡಿತ ನೀವು ಊಹಿಸಲಾರರಿ. ನಾನು ಭಾರತಿಯವರ ಪಕ್ಕದ ಮನೆಯಲ್ಲಿದ್ದೀನಿ. ನೀವು ನನ್ನನ್ನು ನೋಡಿದಾಗ ಬಹಳ ಚಿಕ್ಕ ಹುಡುಗನಾಗಿದೆ. ಭವಿಷ್ಯ ನಿಮಗೆ ನೆನಪಿರಲಾರದು. ಭಾರತೀಯ ಹೆಸರು ಕಿವಿಗೆ ಬಿದ್ದೊಡನೆ ಗೌತಮನ ನಗುಮುಖ ಗಂಭೀರವಾಯಿತು. ಅವನ ದಟ್ಟ ಹುಬ್ಬುಗಳ ನಡುವೆ ಗೆರೆಗಳು ಮೂಡಿದವು. ಅವಳಿಗೂ ನನಗೂ ಡಿವರ್ಸ್ ಸಿಕ್ಕಿ ಸುಮಾರು 18 ವರ್ಷಗಳೇ ಕಳೆದು ಹೋಗಿವೆಯಲ್ಲ. ಭಾರತಿ ಹೇಗಿದ್ದಾಳೆ? ಮಾನಸ ಏನು ಮಾಡ್ತಿದ್ದಾಳೆ ಎಂದು ಒಮ್ಮೆಯೂ ವಿಚಾರಿಸದೆ ಅವಳಿಗೂ ನನಗೂ ಸಂಬಂಧ ಮುಗಿದೇ ಹೋಯಿತು ಎನ್ನುವಂತೆ ಮಾತನಾಡಿದ ಗೌತಮನ ವರ್ತನೆಯ ಬಗ್ಗೆ ಭಾನುವಿಗೆ ಹೀನಾಯವಾಯಿತು. ಕಾನೂನಿನ ಹಾಳೆಯ ಮೇಲೆ ವಿವಾಹ ರದ್ದಾದ ಮಾತ್ರಕ್ಕೆ ಹೃದಯಕ್ಕೆ ಅಚ್ಚರಿಯಾಗಿರುವ ಭಾವನೆಗಳನ್ನು ಅಳಿಸಲಾದೀತೆ. ಇಂಥ ವ್ಯಕ್ತಿಗಾಗಿ ಯಾಕೆ ಭಾರತಿ ಹಂಬಲಿಸ್ತಾರೆ? ನಿಮ್ಮ ಸಂಬಂಧ ಪುನರಾವರ್ತನೆಗೊಳಿಸಲು ಸಲುವಾಗಿ ನಾನಿಲ್ಲಿಗೆ ಬಂದಿಲ್ಲ. ಭಾರತಿ ಈಗ ನಿಮಗೆ ಹೆಂಡತಿ ಎಲ್ಲದಿರ್ಬೋದು, ಆದರೆ ಮಾನಸ ನಿಮ್ಮ ಮಗಳು ಅನ್ನೋದಂತೂ ಸುಳ್ಳಲ್ವಲ್ಲ? ಭಾನು ಖಾರವಾಗಿ ನೋಡಿದಾಗ ಗೌತಮನ ಹಣೆಯ ಮಧ್ಯೆ ಇರುವ ನರ ಹುಬ್ಬಿತು. ನಿಜ, ನಮ್ಮ ಸಂಬಂಧ ಅಲ್ಲ ಗೆಳೆಯಲಾರೆ. ಅದಕ್ಕಾಗಿ ನಾನು ಪ್ರತಿ ತಿಂಗಳು ಮೇಂಟೆನೆನ್ಸ್ ಕಳಿಸ್ತಿದ್ದೀನಲ್ಲ ಡಾಕ್ಟರ್ ಭಾನುಪ್ರಕಾಶ್. ಅದು ನಿಮ್ಮ ಕರ್ತವ್ಯವಾಯಿತು ಸರ್. ಆದರೆ ನೀವು ಸ್ವಲ್ಪ ಔದಾರ್ಯ ತೋರಿಸೋದಾದರೆ ಒಂದ್ಸಲ ಭಾರತಿಯವರನ್ನು ಭೇಟಿಯಾಗಿ ಅವರ ಜೊತೆ ಮಾತನಾಡ್ಬೋದು. ಆಕೆ ನಿಮ್ಮ ಜೊತೆ ಮಾತನಾಡಬೇಕು ಅಂತ ತುಂಬ ಹಂಬಲಿಸ್ತಾರೆ. ನೆರವೇರದ ಆಸೆ ಮನಸ್ಸಿಗೆ ಒತ್ತಡ ಹೇರುತ್ತೆ. ಅದು ಪುನಃ ಅವರ ಮನಸ್ಥಿತಿಯನ್ನು ಹದಗೆಡಿಸಬಹುದಲ್ವೇ? ಭಾನುವಿನ ದನಿ ರೇಷ್ಮೆಯಂತೆ ನಯವಾಗಿದ್ದರೂ ಅಷ್ಟೇ ದೃಢವಾಗಿತ್ತು. ಗೌತಮ್ ಕರವಸರದಿಂದ ತನ್ನ ಮುಖ ಕುತ್ತಿಗೆಯನ್ನು ಒರೆಸ್ಕೊಂಡಾಗ ಅವನು ಚಡಪಡಿಸ್ತಿದ್ದಾನೆ ಎಂದು ಭಾನುವಿಗೆ ಅರ್ಥವಾಯಿತು. ನಿಮ್ಮ ಮಾತೇನೂ ನಿಜ ಡಾಕ್ಟರ್, ಆದರೆ ನಾನು ಅಸಹಾಯಕ. ತನ್ನ ಹೆಂಡತಿ ಸಂಗೀತ ಇದಕ್ಕೆ ಒಪ್ಪಲ್ಲ. ಈಗ ನಾನು ಹಿಂದಿನದು ಮರೆತು ನನ್ನ ಹೆಂಡತಿ ಮಗಳೊಂದಿಗೆ ಸುಖವಾಗಿದ್ದೇನೆ. ಮತ್ತೆ ಹಳೆಯ ಸಂಬಂಧ ಕೆದಕಿ ನನ್ನ ಮನೆಯ ಶಾಂತಿ ಹಾಳು ಮಾಡಿಕೊಳ್ಳಲಾರೆ. ನೀವು ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ. ಐ ಆಮ್ ಸಾರಿ. ನನಗೂ ಭಾರತಿಯ ಬಗ್ಗೆ ಅನುಕಂಪ ಇದೆ. ಭಾನು ಎದ್ದು ನಿಂತ. ಭಾರತಿಯವರಿಗೆ ಯಾರ ಅನುಕಂಪದ ಅಗತ್ಯವಿಲ್ಲ. ಈಗ ಅವರು ನಾರ್ಮಲ್ ಆಗಿ ಎಲ್ಲರಂತೆ ಮನುಷ್ಯರಾಗಿದ್ದಾರೆ. ಅವರು ಎಷ್ಟು ಒಳ್ಳೆಯವರು ಅಂದರೆ, ನಿಮ್ಮ ಸಮಸ್ಯೆ ತಿಳಿದ ಮೇಲೆ ಅವರಾಗಿಯೇ ನಿಮ್ಮನ್ನು ಭೇಟಿಯಾಗುವ ಉದ್ದೇಶ ಕೈ ಬಿಟ್ಬಿಡ್ತಾರೆ ಎಂದು ಗೌತಮನ ಕೈ ಕುಲುಕಿದ. ಮತ್ತೆ ನಿಮ್ಮನ್ನು ಭೇಟಿ ಮಾಡುವ ಅಗತ್ಯ ನನಗಿಲ್ಲ. ನಾನು ಈಗ ತುಂಬ ಬ್ಯುಸಿಯಾಗಿದ್ದೀನಿ. ನನಗಾಗಿ ನಿಮ್ಮ ಸಮಯ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಗೌತಮ್ ಪ್ರತಿಕ್ರಿಯೆ ತೋರುವ ಮುನ್ನವೇ ಭಾನು ಹೊರಗೆ ನಡೆದ. ಮಾನಸಾಳ ಬಗ್ಗೆ ವಿಚಾರಿಸ್ಕೊಳ್ಬೇಕೆಂದು ಗೌತಮನ ನಾಲಿಗೆಯ ತುದಿಯಲ್ಲಿ ಬಂದ ಮಾತುಗಳು ಅವನ ಕೊರಳಲ್ಲೇ ಸೆರೆಯಾದವು. ಭಾನು ಮನೆಗೆ ಬಂದಾಗ ಭಾರತಿ ಗೋದಾಬಾಯಿಗೆ ನೀಟ್ನಿಂಗ್ ಹೇಳ್ಕೊಡುತ್ತಾ ಕುಳಿತಿದ್ಲು. ಅವನನ್ನು ಕಂಡೊಡನೆ ಅವಳ ಮುಖ ಅರಳಿತು. ಬಾ ಭಾನು, ಗೌತಮ್ ಸಿಕ್ಕಿದ್ರಾ? ಏನಂದ್ರು? ಭಾನು ಅವಳ ಮುಂದೆ ಕುಳಿತು ಅವಳನ್ನೇ ದೀರ್ಘವಾಗಿ ನೋಡಿದ. ನಾನು ನಿಮ್ಮ ಹಿತೈಷಿ ಅನ್ನೋ ಭರವಸೆ ನಿಮಗಿದೆ ತಾನೆ? ಅದೆಂಥ ಮಾತು ಭಾನು. ನಿಜ ಹೇಳಬೇಕಂದ್ರೆ ನೀನು ಗೋದಕ್ಕ
ಹತ್ತಿರದಲ್ಲಿ ಇರೋದ್ರಿಂದ ನಾನು ಒಬ್ಬ ಮನುಷ್ಯಳಾಗಿದ್ದೀನಿ. ಭಾರತೀಯ ದನಿಯಲ್ಲಿ ಕಾಕುಲತೆ ತುಂಬಿತ್ತು. ನಿಮ್ಮ ಉನ್ನತ ಭಾವನೆಗಳಿಗೆ ತುಂಬ ವಂದನೆಗಳು. ನೀವು ಈಗ ಹೊಸ ಜೀವನ ಪಡೆದಿದ್ದೀರಿ. ದೇವರು ನಿಮಗೆ ಬುದ್ಧಿವಂತಳಾದ ಮುದ್ದಾಗಿರೋ ಮಗಳನ್ನು ಕೊಟ್ಟಿದ್ದಾನೆ. ಪಾಲಿಗೆ ಬಂದಷ್ಟು ಲಭ್ಯ ಅಂತ ತೃಪ್ತಿಯಾಗಿರೋದೇ ವಿವೇಕ, ಜಾಣತನ ಅಲ್ವಾ ಆಂಟಿ? ಅವನ ಮಾತಿನಿಂದಲೇ ಭಾರತಿ ನಡೆದಿರಬಹುದಾದದನ್ನು ಊಹಿಸಿದ್ಲು. ನನಗೆ ಗೊತ್ತು ಬಾನು, ಗೌತಮ್ ನಿನ್ನ ಜೊತೆ ಸಹಕರಿಸಲಿಲ್ಲ ಅನಿಸುತ್ತೆ. ಅವರು ಖಂಡಿತ ನನ್ನನ್ನು ಭೇಟಿಯಾಗೋಕ್ಕೆ ನಿರಾಕರಿಸ್ತಾರೆ ಅಂತ ನನಗೆ ಮೊದಲೇ ತಿಳಿದಿತ್ತು. ಅಮ್ಮ ಸುಮ್ಮನೆ ನಿನಗೆ ತೊಂದರೆ ಕೊಟ್ಟಿದ್ದಾಳೆ ಅಷ್ಟೇ. ಅವಳು ತೋರ್ಪಡಿಸಿಕೊಳ್ಳದಿದ್ರೂ ಮನಸ್ಸಿನಲ್ಲಿ ತುಂಬ ನಿರಾಶೆಯಾಗಿದೆ ಎಂದು ಅವಳ ಮುಖಭಾವದಿಂದಲೇ ಸ್ಪಷ್ಟವಾಗಿತ್ತು. ಹೆಣ್ಣಿನ ಮನಸ್ಸು ಹೂವಿನಂತೆ ಕೋಮಲ. ಅಶಾಂತಿ ಎಂಬ ಬಿರುಗಾಳಿ, ಆಘಾತವೆಂಬ ಬರಸಿಡಿಲು, ಆಲಕ್ಷ್ಯ ಎಂಬ ತೀಕ್ಷ್ಣ ಕಿರಣ ಆ ಹೂವಿನಂಥ ಮನಸ್ಸನ್ನು ಛಿದ್ರ ಛಿದ್ರ ಮಾಡಿಬಿಡ್ತದೆ ಎಂದ್ಕೊಂಡ. ಭಾರತೀಯ ಆರೋಗ್ಯ ಸುಧಾರಿಸುವ ಹೊತ್ತಿಗೆ ಮನೆಯ ವಾತಾವರಣ ಬಿಗಡಾಯಿಸಿತು. ದುರದೃಷ್ಟವೋ ಎಂಬಂತೆ ಪರಿಮಳಗೆ ಯಾವ ಸಂಬಂಧವೂ ಕುದುರುತ್ತಿರಲಿಲ್ಲ. ಎಲ್ಲ ವಧು ಪರೀಕ್ಷೆಯ ಹಂತದಲ್ಲೇ ಪರಾಜಯವಾಗ್ತಿತ್ತು. ಒಮ್ಮೆ ನಿರೂಪಳನ್ನು ನೋಡಲು ಬಂದ ಹುಡುಗ ಸರಳ ಅಲಂಕಾರದಲ್ಲಿ ಸೊಬಗಿನಿಂದ ಕಂಗೊಳಿಸುತ್ತಿದ್ದ ಮಾನಸಳನ್ನೇ ಮೆಚ್ಚಿದ. ಅವಳ ತಾಯಿ ತನ್ನ ಸ್ವಂತ ತಂಗಿ, 2 ವರ್ಷ ಮೆಂಟಲ್ ಹಾಸ್ಪಿಟಲ್ನಲ್ಲಿದ್ದು ಬಂದವಳು. ಅವಳ ತಂದೆ ಅದಕ್ಕೋಸ್ಕರ ಹೆಂಡತಿನ ಬಿಟ್ಬಿಟ್ಟಿದ್ದಾರೆ. ಇಂಥ ಹುಡುಗಿನ ನೀವು ಮೆಚ್ಚಿ ಮದುವೆ ಆಗ್ತೀರಾ? ಅರುಂಧತಿ ಏನೋ ಅನಾಹುತವಾದಂತೆ ಉದ್ಗಾರ ತೆಗೆದ್ಲು. ಮಾನಸಳ ಚಲುವಿಗೆ ಮನಸೋತಿದ್ದ ಕ್ರಾಂತಿಕಾರಿಯಾದ ಆ ತರುಣ ಕೆಚ್ಚೆದೆಯಿಂದ, ತಂದೆ ತಾಯಿಗಿರೋ ತೊಂದರೆಯಿಂದ ಮಗಳದೇನು ತಪ್ಪಿದೆ ಮೇಡಮ್? ಆ ಹುಡುಗಿ ಒಪ್ಪೋದಾದರೆ ಖಂಡಿತ ಅವಳನ್ನು ಮದುವೆ ಆಗ್ತೀನಿ ಎಂದು ಪ್ರಕಟಿಸಿದ. ಆದರೆ ಅವನ ತಂದೆ ತಾಯಿಗೆ ಆ ಕುಟುಂಬದ ಸಂಬಂಧವೇ ಬೇಡ ಎನಿಸಿತು. ನಮಗೆ ಈ ಮನೆಯಲ್ಲಿ 2 ಹುಡುಗಿಯರ ತಂಟೆಯೂ ಬೇಡ, ಬೇರೆ ಕಡೆ ನೋಡೋಣ ಎಂದು ಪ್ರತಿಭಟಿಸಿದ್ರು. ಹುಡುಗ ಮಾನಸಳನ್ನೇ ವರಿಸೋದಾಗಿ ಹಠ ತೊಟ್ಟಿದ್ದ. ನೀವು ಒಪ್ಪದಿದ್ದರೆ ನಾನು ಆ ಹುಡುಗಿನ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಆಗ್ತೀನಿ. ಮಾನಸ ಅವರ ವಾದ ವಿವಾದಗಳಿಗೆ ವಿರಾಮ ಹಾಕುವಂತೆ, ದಯವಿಟ್ಟು ಕ್ಷಮಿಸಿ, ನನಗೀಗಲೇ ಮದುವೆ ಆಗುವ ಉದ್ದೇಶವಿಲ್ಲ. ಖಂಡಿತ ನನ್ನ ಬಗ್ಗೆ ನೀವು ಯಾವ ಥರದ ಆಸೆ ಇಟ್ಕೊಂಬೇಡಿ ಎಂದು ದೃಢವಾಗಿ ನುಡಿದಾಗ ಆ ಪ್ರಸ್ತಾಪ ಮುಕ್ತಾಯಗೊಂಡಿತು. ಭಾರತಿ ಒಬ್ಬಳೇ ಅಲ್ಲದೆ ಮಾನಸಾಳ ಚೆಲುವು ಸಹ ನಿರುಪಮಳ ಮದುವೆಗೆ ಅಡ್ಡಿಯಾಗಿ ನಿಂತಿದೆ ಎಂದು ತಿಳಿದು ಭಾರತಿ ದಿಗ್ಭ್ರಾಂತಳಾದ್ಲು. ಅಯ್ಯೋ ಭಗವಂತ, ನನ್ನ ಮಗಳಾಗಿ ನೀನು ಯಾಕೆ ಹುಟ್ಟಿದೆಯೇ? ನನ್ನ ಒಡ ಹುಟ್ಟಿದವಳು ಹೆತ್ತವರೇ ನನಗೆ ಶತ್ರುವಾಗಿಬಿಟ್ಟಿದ್ದಾರಲ್ಲ. ಈ ಜನ್ಮದಲ್ಲಿ ನಿನಗೆ ಮದುವೆ ಆಗುತ್ತೋ ಇಲ್ವೋ ಎಂದು ಮಗಳನ್ನು ಕಟ್ಕೊಂಡು ಅತ್ಲು. ಯಾಕಮ್ಮ ಬೇಜಾರು ಮಾಡ್ಕೊಳ್ತೀಯಾ? ಈ ಪ್ರಪಂಚದಲ್ಲಿ ಗಂಡುಗಳಿಗೇನು ಕೊರತೆ? ಒಂದು ಹೆಣ್ಣಿಗೆ ಆ ಬ್ರಹ್ಮ ಒಂದು ಗಂಡು ಸೃಷ್ಟಿಸಿಯೇ ಇರ್ತಾನೆ. ರಾಯರು ನಯವಾಗಿ ನೋಡಿದ್ರು. ಹಾಗಂದ್ಕೊಂಡು ಕಾಯ್ತಾ ಇದ್ರೆ ನಾವು ಮೂರ್ಖರಾಗಬೇಕು ಅಷ್ಟೇ. ಅವಳ ಚಿಕ್ಕಮ್ಮ ಹುಚ್ಚಿ ಅಂತ ತಿಳಿದು ನನ್ನ ಮಗಳನ್ನು ಮದುವೆ ಆಗುವವನು ಹುಚ್ಚನಾಗಿರಬೇಕು, ಅಥವಾ ಅದನ್ನು ವಾಸಿ ಮಾಡೋ ಡಾಕ್ಟರ್ ಆಗಿರಬೇಕು. ಅಷ್ಟರಲ್ಲಿ ಗೇಟ್ ಕಿರ್ರೆಂದು ಸದ್ದಾದಾಗ ಸೋಮಸುಂದರ್ ಥಟ್ಟನೆ ಮಾತು ನಿಲ್ಲಿಸಿ ಬಾಗಿ ನೋಡಿದ. ಯಾರೋ ಬಂದ ಹಾಗಿದೆ. ರಾಯರು ಬಗ್ಗಿ ನೋಡಿದೊಡನೆ ಅವರ ಮುಖದಲ್ಲಿ ಮಂದಹಾಸ ಇಣಿಕಿತು. ಬಾಪ ಬಾನು, ನಾನು ಯಾರೋ ಅಂತಿದ್ದೆ. ಬಾನು ಒಳಗೆ ಬಂದ. ಭಾರತಿ ಆಂಟಿಗೆ ಮಾತ್ರೆಗಳು ತಂದಿದ್ದೀನಿ, ತಗೊಳ್ಳಿ ತಾತ ಎಂದು ಜೇಬಿನಿಂದ ತಾನು ಆಸ್ಪತ್ರೆಯಿಂದ ತಂದ ಮಾತ್ರೆಗಳ ಪಟ್ಟಿ ತೆಗೆದು ಮೇಜಿನ ಮೇಲಿಟ್ಟ. ಇವರು ಯಾರು ಗೊತ್ತಾಯ್ತಾ ಬಾನು? ನಮ್ಮ ಅರುಂಧತಿಯ ಯಜಮಾನ್ರು, ಸೋಮಸುಂದರ್ ಅಂತ. ಏರ್ ಫೋರ್ಸಸ್ನಲ್ಲಿ ವಿಂಗ್ ಕಮಾಂಡರ್ ಆಗಿದ್ರು. ಬಹಳ ಶಿಸ್ತಿನ ಆಫೀಸರ್ ಕಣಪ್ಪ. ರಾಯರು ಹೇಳಿದಾಗ ಸೋಮಸುಂದರ್ ಪ್ರಸನ್ನನಾಗಿ ಭಾನುವಿನ ಕೈ ಕುಲುಕಿದ. ತನ್ನ ಹುದ್ದೆಯ ಬಗ್ಗೆ ಯಾರಾದರೂ ಕೂಲಂಕುಷವಾಗಿ ವಿವರಿಸಿ ತನ್ನನ್ನು ಹೊಗಳಿದ್ರೆ ಅವನಿಗೆ ಬಹಳ ಖುಷಿ ಆಗ್ತಿತ್ತು. ಅರುಂಧತಿ ಡೆಲ್ಲಿಯಿಂದ ಬಂದು ಆಗಲೇ 1 ವರ್ಷ ಕಳೆದರೂ ಭಾನು ಸೋಮಸುಂದರ್ನನ್ನು ಎಂದೂ ವೈಯಕ್ತಿಕವಾಗಿ ಭೇಟಿ ಮಾಡಿರಲಿಲ್ಲ. 6 ಅಡಿ ಎತ್ತರದ ಭವ್ಯ ನಿಲುವು, ಹೆಣ್ಗಂಪು ಮೈ ಬಣ್ಣ ಹೊಂದಿದ ಕಟ್ಮಸ್ತಾದ ಮೈಕಟ್ಟು, ತಲೆಗೆ ಕಿರೀಟಪ್ರಾಯದಂತಿದ್ದ ಸೊಂಪು ಕೂದಲು, ಚುರುಕುತನ
ಪ್ರತಿಬಿಂಬಿಸುವಂತಿದ್ದ ತೀಕ್ಷ್ಣ ಕಣ್ಗಳು, ಮೀಸೆ ಅಡಿಯಿಂದ ಯಾವಾಗಲೂ ಇಣುಕುವ ಮುತ್ತಿನ ಸಾಲಿನಂತಿದ್ದ ದಂತಪಕ್ತಿ ತೋರಿಸುವ ಕಿರುನಗು ಅವನ ವ್ಯಕ್ತಿತ್ವಕ್ಕೆ ಶೋಭೆ ನೀಡಿತು. ಅವನ ಕಣ್ಣೋಟ ನಕ್ಷತ್ರದ ಹೊಳಪನ್ನು ಬಳುವಳಿಯಾಗಿ ಪಡೆದು ಇತರರನ್ನು ಅಯಸ್ಕಾಂತದಂತೆ ಸೆಳೆಯುತ್ತಿತ್ತು. ಇವರನ್ನು ನಾನು ನೋಡಿಯೇ ಇಲ್ವೇ ಎಂದು ಅಚ್ಚರಿಯಿಂದ ಉದ್ಗರಿಸಿದ. ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಸ್ಪತ್ರೆ ಕೆಲಸವೇ ಇರುತ್ತೆ. ಆಮೇಲೆ ನಾನು ಲೈಬ್ರರಿಗೆ ಹೊರಟೋಗ್ತೀನಿ. ಹೀಗಾಗಿ ನಾನು ಈ ಮನೆಗೆ ಬರೋದು ಅಪರೂಪವಾಗಿಬಿಟ್ಟಿದೆ. ನಿಮ್ಮನ್ನು ನಾನು ಭೇಟಿಯಾಗದಿದ್ರೂ ಭಾರತಿ, ಮಾನಸ ಇಬ್ಬರಿಂದ ನಿಮ್ಮ ವಿಷಯ ಬಹಳ ಕೇಳಿದ್ದೀನಿ. ಭಾನುವಿನ ಮಾತಿನ ಅರ್ಥ ಗ್ರಹಿಸದೆ ಸೋಮಸುಂದರ್ ದನಿ ಏರಿಸಿ ಓಹೋ ಎಂದು ನಕ್ಕನು. ವೆಲ್ ಯಂಗ್ ಮ್ಯಾನ್, ವಾಟ್ ಈಸ್ ಯುವರ್ ಆಂಬಿಷನ್ ಇನ್ ಲೈಫ್? ನಿಮ್ಮ ಬದುಕಿನ ಧ್ಯೇಯ ಏನು? ಭಾನು ನಸುನಕ್ಕ. ಧ್ಯೇಯಗಳಿಗಿಂತ ಸಾಧನೆ ಮುಖ್ಯ ಅಂತ ನಂಬಿರುವವನು ನಾನು. ಐ ಆಮ್ ಆಲ್ವೇಸ್ ಕೌಂಟ್ ಆನ್ ಮೈ ಅಚೀವ್ಮೆಂಟ್ಸ್. ವೆರಿ ಗುಡ್. ಸೋಮಸುಂದರ್ ಕಣ್ಣರಳಿಸಿದ. ಹುಚ್ಚಾಸ್ಪತ್ರೆಯಲ್ಲಿ ಕೆಲಸ ಮಾಡೋರಿಗೆ ಹುಚ್ಚು ಹಿಡಿಯುವಷ್ಟು ತಲೆ ಕೆಟ್ಟು ಹೋಗುತ್ತೆ ಅಂತ ಕೇಳಿದ್ದೀನಿ. ಆದರೆ ನೀವು ಹಾಗಲ್ಲ, ತುಂಬ ಚೆನ್ನಾಗಿ ಮಾತನಾಡ್ತೀರಾ. ಅವನ ಮಾತು ಅನುಚಯವಾಗಿದ್ದರೂ ರಾಯರು ಭಾನುವಿನತ್ತ ತಿರುಗಿ ಕಣ್ಣಲ್ಲೇ ಕ್ಷಮಾಪಣೆ ಯಾಚಿಸಿದರು. ಆದರೆ ಈಗಾಗಲೇ ಸೋಮಸುಂದರನ ವ್ಯಕ್ತಿತ್ವವನ್ನು ಅರಿತಿದ್ದ ಭಾನು ವಿಚಲಿತನಾಗಲಿಲ್ಲ. ಬರ್ತೀನಿ ತಾತ ಎಂದು ಗಂಭೀರವಾಗಿ ಹೇಳಿ ಹೊರಡಲು ಅನುವಾದ. ಇದು ಭಾನು, ಕಾಫಿ ತಗೊಂಡು ಹೋಗು, ಯಶೋದಮ್ಮ ಒತ್ತಾಯಿಸಿದರು. ಇಲ್ಲ ಅಜ್ಜಿ, ಅಮ್ಮ ನನಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ದಾಳೆ. ಸಂಜೆ ಮಾನಸ ಕಾಲೇಜ್ನಿಂದ ಬಂದಮೇಲೆ ನಮ್ಮನೆ ಕಳಿಸಿ ಅವಳಿಗೋಸ್ಕರ ಲೈಬ್ರರಿಯಿಂದ ರೆಫರೆನ್ಸ್ ಬುಕ್ ತಂದಿಟ್ಟಿದ್ದೀನಿ ಎಂದು ಮಾತಿಗೆ ನಿಲ್ಲದೆ ಹೊರಟುಬಿಟ್ಟ. ಸೋಮಸುಂದರ್ ಗಂಟಲು ಸರಿ ಮಾಡಿಕೊಂಡು ಪೀಠಿಕೆಗೆ ಆರಂಭಿಸಿದರು. ಅಲ್ಲ ಮಾವ, ನಿಮ್ಮ ಪಕ್ಕದ ಮನೆಯಲ್ಲಿ ಇಷ್ಟು ಚೆನ್ನಾಗಿರೋ ಹುಡುಗ ಇದ್ದಾನೆ ಅನ್ನೋ ವಿಷಯ ಹೇಳಬೇಡ್ವಿ ನೀವು. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲೆದಾಗಾಯ್ತು. ಅಂದರೆ ಪಮ್ಮಿಗೆ ಭಾನುಪ್ರಕಾಶನನ್ನು ವಿಚಾರಿಸ್ತೀರಾ? ವೈ ನಾಟ್? ಹುಡುಗ ಹ್ಯಾಂಡ್ಸಮ್ ಆಗಿದ್ದಾನೆ, ಡೈನಾಮಿಕ್ ಪರ್ಸ್ನಾಲಿಟಿ ಇದೆ, ಚೆನ್ನಾಗಿ ಓದಿದ್ದಾನೆ. ಸರಿಯೇ, ಆದರೆ ತಂದೆ ಇಲ್ಲದ ಹುಡುಗ. ಆ ಮನೆಯೊಂದು ಬಿಟ್ಟರೆ ಅವನಿಗೆ ಹೇಳ್ಕೊಳ್ಳುವಂಥ ಆಸ್ತಿ ಅಂತಸ್ತೇನೂ ಇಲ್ಲ. ಅವನ ತಾಯಿ ಸ್ಕೂಲ್ನಲ್ಲಿ ಟೀಚರ್ ಆಗಿ ರಿಟೈರ್ಡ್ ಆದವರು. ನಿಮಗೆ ಅವರ ಸಂಬಂಧ ಸರಿ ಹೋಗುತ್ತಾ? ರಾಯರು ಅಚ್ಚರಿಯಿಂದ ಕೇಳಿದರು. ಒಂದು ವಿಧದಲ್ಲಿ ನಮ್ಮ ಪಮ್ಮಿನ ಅವನಿಗೆ ಕೇಳೋದೇ ವಾಸಿ. ಭಾರತೀಯ ವಿಷಯ ತಿಳಿದವರು ಪಮ್ಮಿನ ಒಪ್ಪೋದು ಕಷ್ಟ. ಈ ಹುಡುಗನಾದರೆ ಹುಚ್ಚಾಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾನೆ. ನೀವು ಕಂಡು ಕೇಳಿದವನು. ನಾಳೆ ನಮ್ಮ ಪಮ್ಮಿನ ಚೆನ್ನಾಗಿ ಬಾಳಿಸ್ತಾನೆ. ಅರುಂಧತಿ ಹೇಳಿದಾಗ ಯಶೋದಮ್ಮನು ಅವಳ ಮಾತು ಅನುಮೋದಿಸಿದ್ರು. ಅರುಂಧತಿ ಹೇಳೋದು ನಿಜ. ಭಾನು ತುಂಬ ಒಳ್ಳೆಯ ಹುಡುಗ. ಇಷ್ಟು ದಿನಗಳಾದರೂ ನಮಗೆ ಈ ವಿಷಯ ಹೊಳೆಯಲೇ ಇಲ್ವಲ್ಲ. ಪಮ್ಮಿ ಏನಂತೀಯ? ಡ್ಯೂ ಲೈಕ್ ಹಿಮ್? ಸೋಮಸುಂದರ್ ಮಗಳನ್ನು ಅಕ್ಕರಿಂದ ವಿಚಾರಿಸಿದ. ನಿರುಪಮ ಭಾನುಪ್ರಕಾಶ್ನನ್ನು ಆಗಾಗ ಪಕ್ಕದ ಮನೆಯಲ್ಲಿ ನೋಡ್ತಿದ್ದವಳೆ ಹೊರತು ಅವನ ಪರಿಚಯವಾಗಿರಲಿಲ್ಲ. ಇಷ್ಟು ದಿನಗಳು ಅವನು ಕೇವಲ ಭಾರತಿಗೆ ಚಿಕಿತ್ಸೆ ನೀಡುವ ವೈದ್ಯನೆಂದು ಉದಾಸೀನವಾಗಿದ್ಲು. ಆದರೆ 4 ಹುಡುಗರಿಂದ ತಿರಸ್ಕರಿತಳಾದ ಮೇಲೆ ಈಗೀಗ ಅವಳ ಅಹಂ ಕೊಂಚ ಇಳಿದಿತು. ಭಾನುವಿನಂಥ ಸುಂದರ ಯುವಕ ತನ್ನನ್ನು ವರೆಸೋದಾದರೆ ತಾನ್ಯಾಕೆ ಒಪ್ಪಬಾರ್ದು ಎನಿಸ್ತು. ಮನೆಯ ಪಕ್ಕದಲ್ಲೇ ಇದ್ದು ವೈದ್ಯನ ಪತ್ನಿಯಾಗಿ ಮಾನಸಾಳ ಮುಂದೆ ಮೆರಿಬಹುದು ಎಂದು ದೂರಾಲೋಚನೆಯು ತಲೆದೂರಿತು. ಮೆಡಿಕಲ್ ಕಾಲೇಜಿಗೆ ಸೇರಿದಾಗಿನಿಂದ ಮಾನಸಾಳಿಗೆ ಅಹಂಕಾರದಿಂದ ತಲೆಯೇ ನಿಲ್ಲೋದಿಲ್ಲ ಎಂದು ಅವಳ ಅಭಿಪ್ರಾಯ. ಅಯ್ಯೋ, ಅವಳೇನು MBBS ಡಿಗ್ರಿ ಇಟ್ಕೊಂಡು ಕಡಿಯೋದು? ಅವಳಮ್ಮನ ಹಾಗೆ ಅವಳಿಗೂ ತಲೆ ಕೆಟ್ಟರೆ ನೇರವಾಗಿ ಆಸ್ಪತ್ರೆ ಸೇರ್ತಾಳೆ. ಅವಳು ಜಂಬ ತೋರಿಸ್ತಾಳೆ ಅನ್ನೋ ನೀನು ಕೇರ್ ಮಾಡಬೇಡ ಎಂದು ಅರುಂಧತಿ ನಂಜಿನ ಮಾತನಾಡ್ತಿದ್ಲು. ಮಾನಸ ಯಾರ ಗೋಡುವಿಗೂ ಹೋಗದೆ ಗಂಭೀರವಾಗಿದ್ದುದೇ ಅವರ ಕಣ್ಣಿಗೆ ಜಂಬವಾಗಿ ಕಾಣ್ತಿತ್ತು. ಎಸ್ ಡ್ಯಾಡಿ, ನನಗಿಷ್ಟವಿದೆ. ಭಾನು ಈಸ್ ಎ ನೈಸ್ ಗಾಯ್. ನಿರುಪಮ ಹೆಮ್ಮೆಯ ನಗು ಬೀರುತ್ತಾ ಹೇಳಿದಾಗ ಭಾರತಿ ಅವಳ ಕೆನ್ನೆ ಹಿಂಡಿದ್ಲು. ಓಹೋ, ನಮ್ಮ ಹುಡುಗಿಗೆ ಆಗಲೇ ನಾಚಿಕೆ ಬಂದ್ಬಿಟ್ಟಿದೆ ನೋಡಕ್ಕ. ಕೆನ್ನೆಯೆಲ್ಲ ಕೆಂಪಾಗಿ ಆ್ಯಪಲ್ ಥರ ಆಗೋಗಿದೆ. ನಿರುಪಮ ತಟ್ಟನೆ ದೂರ ಸರಿದ್ಲು. ನೀವು ನನ್ನ ಹತ್ರ ಬರಬೇಡಿ, ನನಗೆ ಭಯವಾಗುತ್ತೆ.
ಯಾಕೆ ಭಯ? ನನಗೆ ನೀನು ಒಂದೇ, ನಮ್ಮ ಮಾನಸಾಳು ಒಂದೇ. ಸದ್ಯ ನನ್ನನ್ನು ನಿಮ್ಮ ಮಗಳಿಗೆ ಯಾಕೆ ಹೋಲಿಸ್ತೀರಿ? ನಾನು ಅವಳು ಒಂದೇ ಆಗೋಕ್ಕೆ ಸಾಧ್ಯವೇ ಇಲ್ಲ. ನಿರುಪಮ ಹೊರಟಾಗಿ ನೋಡಿದಾಗ ಯಶೋದಮ್ಮನಿಗೆ ಸರಿ ಬೀಳಲಿಲ್ಲ. ಹಾಗೆಲ್ಲ ಅನ್ಬಾರ್ದಮ್ಮ ಪಮ್ಮಿ. ಅಮ್ಮ, ನೀವ್ಯಾರು ನನ್ನ ಮಗಳ ತಂಟೆಗೆ ಬರಬೇಡಿ. ನಿನ್ನ ಮುದ್ದು ಮೊಮ್ಮಗಳು ಮಾನಸಾಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಸಾಕು, ಅರುಂಧತಿ ಗಡುಸಾಗಿ ಹೇಳಿದ್ಲು. ಯಾಕೆ? ನಮ್ಮ ಮಾನಸ ಡಾಕ್ಟರ್ ಆಗಿರ್ತಾಳೆ. ಯಾರಾದರೂ ಒಳ್ಳೆಯ ಡಾಕ್ಟರ್ ಹುಡುಗನನ್ನೇ ಅವಳು ಮೆಚ್ಚಿ ಮದುವೆ ಆಗ್ತಾನೆ ಬಿಡು. ಓಹೋ, ಆಗ್ತಾನೆ? ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರು. ಅರುಂಧತಿ ವ್ಯಂಗ್ಯವಾಗಿ ನೋಡಿದಾಗ ಭಾರತಿ ಎದ್ದು ನಿಂತಳು. ನಿನಗೆ ಯಾಕೆ ಚಿಂತೆ ಮಾಡ್ತೀಯಾಕ? ನನ್ನ ಮಗಳಿಗೆ ನಾನೇ ನಿಂತು ಮದುವೆ ಮಾಡ್ತೀನಿ. ನೀನು ಮುಂದೆ ನಿಂತರೆ ನಿನ್ನ ಮಗಳಿಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ. ಅರುಂಧತಿ ತುಟಿ ಕೊಂಕಿಸಿ ನಕ್ಕಾಗ ಭಾರತಿಯ ಸಂಯಮ ಕದಲಿತು. ನಾನು ನೀನು ಬಂದಾಗಿನಿಂದ ನೋಡ್ತಾನೆ ಇದ್ದೀನಿ. ನಿನಗೆ ನನ್ನ ಕಂಡ್ರೆ ಅಸಹನೆ, ನನ್ನ ಮಗಳನ್ನು ಕಂಡ್ರೆ ಅಸೂಯೆ. ಅಕ್ಕ ತಂಗಿರಲ್ಲೇ ಇಂಥ ವೈಷಮ್ಯ ಯಾಕಕ್ಕ? ಪಮ್ಮಿಯ ಹಾಗೆ ಮಾನಸಾಳು ನಿನ್ನ ಮಗಳಲ್ವೇನು? ಇದೊಳ್ಳೆ ಚೆನ್ನಾಗಿದೆ. ನನ್ನ ಮಗಳಿಗೆ ನಿರಾಯಾಸವಾಗಿ ಒಳ್ಳೆಯ ಹುಡುಗ ಸೆಟಲ್ ಆಗ್ತಿದ್ದಾನೆ ಅಂತ ಹೊಟ್ಟೆ ಕಿಚ್ಚುಪಡೋಳು ನೀನು, ನಿನ್ನ ಮಗಳು. ಸುಮ್ಮನೆ ನನ್ನ ತಲೆ ಮೇಲೆ ಗೂಬೆ ಕೂರಿಸ್ಬೇಡ. ಬಿರುನುಡಿಗಳಿಂದ ಕೇಳಿ ಭಾರತಿ ಅಳಲು ಆರಂಭಿಸಿದ್ಲು. ನಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ನನ್ನನ್ನು ನೆಮ್ಮದಿಯಾಗಿರೋಕೆ ಬಿಡದೆ ಹೀಗೆ ಕಾಡ್ಸಿದ್ರೆ ನಾನು ಎಲ್ಲಿಗೆ ಹೋಗಲಿ? ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.